ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೋಡ್ತಾ ಇದ್ರೇನೆ ಕಾಫಿ ಕುಡಿಬೇಕು ಅಂತ ಅನ್ಸುತ್ತೆ ಅಲ್ಲ? ಎಲ್ರಿಗೂ ಕೂಡ ಅಥವಾ ಎಲ್ಲರ ಮನೇಲೂ ಕೂಡ ಬೆಳಗ್ಗೆ ಶುರುವಾಗೋದೇ ಈ ಬಿಸಿಯಾಗಿರ್ತಕ್ಕಂಥ ಕಾಫಿಯಿಂದ. ಈ ಕಾಫಿನ ನಾವು ಮನೆಯಲ್ಲಿ ಅದು ಪ್ರಮಾಣದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲಾಗಿ ಎಲ್ಲರೂ ಕೂಡ ಮಾಡ್ತಾನೆ ಇರ್ತಾರೆ, ಅದರಲ್ಲಿ ಏನು ದೊಡ್ಡ ವಿಷಯ ಏನಿಲ್ಲ. ಇಲ್ಲಿ ನಾನು ಒಂದು ಇಬ್ರಿಗಾಗುವಷ್ಟು ಕಾಫಿನ ಮಾಡ್ತಾ ಇರೋದ್ರಿಂದ ಈ ಥರ ಒಂದು ಫಿಲ್ಟರ್ಗೆ ನಾನು ಫಿಲ್ಟರ್ ಕಾಫಿ ಪುಡಿನ ಹಾಕ್ಕೊತಾ ಇದ್ದೀನಿ. ಅಂದರೆ ನಾನಿಲ್ಲಿ ಫಿಲ್ಟರ್ ಕಾಫಿ ಪುಡಿ ನೀವು ಯಾವುದೇ ಬ್ರ್ಯಾಂಡಿನಾದರೂ ತೊಗೊಬೋದು. ಇಲ್ಲಿ ನಾನು 1-2 ಸ್ಪೂನಷ್ಟು ಮಾತ್ರನೇ ನಾನು ಕಾಫಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಈ ಒಂದು ಅಳತೆನಲ್ಲಿ ಮಾಡಿ ನೋಡಿ, ಕಾಫಿ ಮಾತ್ರ ತುಂಬ ಸ್ಟ್ರಾಂಗಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ 2 ಪೌಡ್ರ್ ಕಾಫಿ ಹಾಕಾದ್ಮೇಲೆ ಇದನ್ನು ಒಂದ್ಸಲ ಎಲ್ಲ ಇದನ್ನು ಪೌಡರ್ನ ಚೆನ್ನಾಗಿ ಪ್ರೆಸ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿಕೊಂಡು ಅದಕ್ಕೆ ನಾವೀಗ ಬಿಸಿ ನೀರನ್ನ ಹಾಕೊಬೇಕು. ತುಂಬ ಬಿಸಿಯಾಗಿರ್ತಕ್ಕಂಥ ನೀರನ್ನು ನಾನೀಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಬಿಸಿ ನೀರನ್ನ ಸೇರಿಸಾದ್ಮೇಲೆ ಇದನ್ನು ಹಾಗೆಯೇ ಕವರ್ ಮಾಡಿ ಒಂದು 1/4 ಗಂಟೆಯಿಂದ 20 ನಿಮಿಷ ಇಲ್ಲ ಒಂದು ಹಾಫ್ ಆನ್ ಅವರ್ ಆದ್ರೂ ಕೂಡ ಬಿಡ್ಬೋದು. ಇದು ಹಾಕಿ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಆಮೇಲಿಂದ ಅದರದ್ದು ಏನಿದೆ ಪ್ರೆಸ್ ಮಾಡೋದು ಅದನ್ನು ತೆಗೆದುಬಿಟ್ಟು ಇಟ್ಬಿಡಿ ಆಚೆನಲ್ಲಿ. ಅದು ತೆಗೆದಿಟ್ಟು ಒಂದು 20 ನಿಮಿಷನಾದರೂ ಇದನ್ನು ಹಾಗೆಯೇ ಬಿಟ್ಟರೆ ಚೆನ್ನಾಗಿ ಡಿಕಾಕ್ಷನ್ ಕೂಡ ರೆಡಿಯಾಗಿರುತ್ತೆ. ನಾವು ಯಾವ ರೀತಿ ಕಾಫಿ ಪೌಡ್ರ್ ತೊಗೊತೀವಿ ಅನ್ನೋದ್ರ ಮೇಲೆ ಕೂಡ ಡಿಕಾಕ್ಷನ್ನು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈಗ ನಾನಿಲ್ಲಿ ಹಾಲನ್ನ ಕೂಡ ಕಾಯೋಕ್ಕಿಟ್ಟಿದ್ದೀನಿ. ನಾನಿಲ್ಲಿ ಒಬ್ರಿಗಾಗೋ ಅಷ್ಟನ್ನು ಮಾತ್ರ ಮಾಡ್ತಾ ಇರೋದ್ರಿಂದ ಹಾಲಿಗೆ ಎಷ್ಟು ಬೇಕೋ ಅಷ್ಟು ಶುಗರ್ನು ಕೂಡ ಹಾಕ್ಕೊಂಡು ಈ ರೀತಿ ಒಂದು ಗ್ಲಾಸಿಗೆ ನಾವು ಡಿಕಾಕ್ಷನ್ನ ಹಾಕ್ಕೊಬೇಕು. ತುಂಬ ಸ್ಟ್ರಾಂಗ್ ಬೇಕು ಅಂದರೆ ಡಿಕಾಕ್ಷನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಹಾಲು ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಡಿಕಾಕ್ಷನ್ನ ಕಡಿಮೆ ಹಾಕ್ಕೊಳ್ಳಿ. ಈ ರೀತಿ ಡಿಕಾಕ್ಷನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಾನು ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ತಾ ಇರೋದ್ರಿಂದ ಡಿಕಾಕ್ಷನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಟೇಸ್ಟ್ ಇರುತ್ತೆ ಕಾಫಿ ಕುಡಿಯೋದ್ರಲ್ಲಿ. ಈ ರೀತಿ ಕೆಲವರು ಬರೀ ಡಿಕಾಕ್ಷನ್ನು ಹಾಲು ಮೇಲೆ ಜಸ್ಟ್ ಒಂದು ಸ್ವಲ್ಪ ಶುಗರ್ ಹಾಕಿ ಮಿಕ್ಸ್ ಮಾಡಿ ಕುಡಿಯೋರು ಇದ್ದಾರೆ. ಕೆಲವರಿಗೆ ತುಂಬ ಫ್ರಾತ್ ಇರಬೇಕು ಕಾಫಿನಲ್ಲಿ, ಆ ರೀತಿ ಕಾಫಿ ಕುಡಿಯೋರು ತುಂಬ ಜನ ಇದ್ದಾರೆ. ಈ ರೀತಿನೂ ನೀವು ಒಂದ್ಸಲ ಮಾಡಿ ನೋಡಿ, ತುಂಬ ಫ್ರಾತ್ ಮಾಡಿ ಇದು ಮಾಡಿ ಚೆನ್ನಾಗಿ ಬರುತ್ತೆ ಕಾಫಿ ಮಾತ್ರ. ಕಾಫಿ ಪುಡಿ ಹೇಗೆ ನಾವು ಮಿಕ್ಸ್ ಮಾಡಿ ತೊಗೊತೀವಿ ಅನ್ನೋದ್ರ ಮೇಲೂ ಕೂಡ ಕಾಫಿದು ಟೇಸ್ಟ್ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫಿಲ್ಟರ್ ಯೂಸ್ ಮಾಡ್ದೇನೆ ಹಾಗೆಯೇ ಫಿಲ್ಟರ್ ಕಾಫಿನ ಹೇಗೆ ಮಾಡೋದು ಅಂತ ಹೇಳಿ ಕೂಡ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.